ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನಗೆ ಭಾಷಣ ಕೌಶಲ್ಯ ಅಂದರೆ ತುಂಬ ತುಂಬ ಪ್ರಿಯವಾದ ವಿಚಾರ. ಈ ಭಾಷಣ ಕೌಶಲ್ಯದ ಬಗ್ಗೆ ಈಗಾಗಲೇ ಸುಮಾರು ವಿಡಿಯೋಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪೋಸ್ಟ್ ಮಾಡಿದ್ದೇನೆ ಕೂಡ. ನಿಮಗೆಲ್ಲರಿಗೂ ಆಸಕ್ತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಉಚಿತವಾಗಿ ನೋಡೋದಕ್ಕೆ ನಿಮಗೆ ಅವಕಾಶ ಇದೆ. ಇವತ್ತು ನಾನು ನಮ್ಮ ಕ್ಲಾಸ್ನಲ್ಲಿ ನಿಮ್ಗೇನು ಸಾಮಾನ್ಯವಾಗಿ ಪ್ರಶ್ನೆಗಳಿದೆ ಭಾಷಣ ಕೌಶಲ್ಯದ ಬಗ್ಗೆ ಅಂತ ಕೇಳಿದ್ದೀನಿ. ಒಬ್ರು ಕೇಳಿದ್ದಾರೆ ಟಾಪಿಕ್ ಫರ್ಗೆಟಿಂಗ್ ಅಂತ. ಅಂದರೆ ಸರ್, ವಿಷಯ ಇರುತ್ತೆ ಆದರೆ ಮರ್ತೋಗ್ಬಿಡ್ತೀನಿ ಅಂತ. ಸ್ನೇಹಿತರೆ, ಪೆನ್ ಪೇಪರ್ ಹ್ಯಾಬಿಟ್. ನಿಮ್ಗೆ ಅಷ್ಟೊಂದು ಮರ್ತೋಗುತ್ತೆ ಅಂದರೆ ಪೂರ್ತಿ ಕಥೆ ಬರ್ಕೋಬೇಡಿ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3. ಆ ಪಾಯಿಂಟ್ ನೋಡಿದ್ರೆ ವಿಷಯ ಗೊತ್ತಾಗಬೇಕು. ಚೀಟಿ ಹತ್ರ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ತುಂಬ ದೊಡ್ಡ ದೊಡ್ಡ ಸ್ಪೀಕರ್ಸ್ನು ಈಗಲೂ ಕ್ಯಾರಿ ಮಾಡ್ತಾರೆ. ನಾವೇನು ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಪುಸ್ತಕ ಇಟ್ಕೋಬಾರ್ದು, ನಮ್ಮ ಮುಖನೇ ಕಾಣದೇ ಇರಂಗೆ ಒಂದು ಚೀಟಿ ಇಟ್ಕೊಳ್ಳಿ. ಅಷ್ಟೇ ನನ್ನ ಅಡ್ವೈಸು. ಇನ್ನೊಬ್ರು, ನನಗೆ ಭಯ ಜಾಸ್ತಿ ಸರ್, ವಿಷಯ ಗೊತ್ತು ಬಟ್ ಮಾತಾಡೋದಕ್ಕೆ ಭಯ ಸರ್. ವಿಷಯ ಗೊತ್ತಿದೆ, ಭಯ ಅಂತ ಗೊತ್ತಿದೆ. ಭಯ ಹೋಗ್ಲಾಡಿಸ್ಕೋಬೇಕು ಅಂದರೆ ಯಾವಾಗಲೂ ಆ ಆ ಆ ವೇದಿಕೆನ ನಾನು ಪ್ರೀತಿಸ್ಬೇಕು. ಸೀರಿಯಸ್ಲಿ, ಐ ಶುಡ್ ಲವ್ ದಟ್. ಆ್ಯಂಡ್ ಆಡಿಯನ್ಸ್ನು ಇಷ್ಟಪಡ್ಬೇಕು ನಾನು. ಯಾಕೆಂದ್ರೆ ಅವ್ರು ನಿಮ್ಮ ಇಷ್ಟಪಡ್ಬೇಕಲ್ಲ. ಸೊ ನೀವು ಇಷ್ಟಪಡೋಕ್ಕೆ ಶುರು ಮಾಡಿ. ವೇದಿಕೆ ಮೇಲೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇರಿ. ಫೆಮಿಲರೈಸ್ ಮಾಡ್ಕೊಳ್ಳಿ. ಓಕೆ. ಸೊ ಈ ಒಂದು ವಿಚಾರ ನಿಮ್ಗೇನು ಭಯ ಅಂತ ಇದೆ, ಇದನ್ನ ಸ್ಟೇಜ್ ಫಿಯರ್, ಸಭಾಕಂಪನ ಅಂತ ಕರಿತೇವೆ. ಓಕೆನಾ? ಈ ಸಭಾಕಂಪನವನ್ನು ಹೇಗೆ ಹೋಗ್ಲಾಡಿಸ್ಕೊಳ್ಳೋದು? ವೇದಿಕೆ ಮೇಲೆ ಪದೇ ಪದೇ ಆ ವೇದಿಕೆಯನ್ನು ಬಳಸಿಕೊಳ್ಳುವುದರ ಮೂಲಕ ನಾವು ಬಳಸ್ಕೋಬೇಕು. ಪ್ರಪಂಚದಲ್ಲಿ ಒಂದು ಸರ್ವೆ ಮಾಡೋದ್ರಂತೆ, ಯಾವುದು ಭಯ ನಂಬರ್ 1 ಅಂತ. ಅವರೆಲ್ಲ ವೇದಿಕೆಯ ಭಯ ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ವೇದಿಕೆಯನ್ನು ಜಯಿಸಿದವರು ಜಗವನ್ನೇ ಜಯಿಸುತ್ತಾರೆ ಅಂತ ನಾವು ಹೇಳ್ತೀವಿ. ಓಕೆನಾ? ಓಕೆ. ಸಿದ್ದು ಬಿರಾದಾರ್ ಕಾನ್ಫಿಡೆನ್ಸ್ ಅಂತ ಅಷ್ಟೇ ಪದ ಹಾಕಿದ್ದಾರೆ. ಆದರೆ ನಾನು ಅದು ಹೇಳ್ತೇನೆ, ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಡೆಫಿನೆಟ್ ಆಗಿ ಇದು ಸಾಧ್ಯ ಆಗುತ್ತೆ. ಮಾತನಾಡಲು ಹೆದರಿಕೆ, ಭಯ ಇವೆಲ್ಲ ಒಂದೇ. ನಾನು ನಮ್ಮ ಸ್ಟೂಡೆಂಟ್ಸ್ ಬರ್ತಾರಲ್ಲ, ನಾನೇನಂದರೆ ಬರ್ತಾ ಪ್ರತಿ ವಾರ 3+1 ಟಾಪಿಕ್, 3 ವಿಷಯನ 1 ನಿಮಿಷ ಮಾತಾಡೋಕ್ಕೆ ಕೊಡ್ತೀನಿ. 4ನೇ ವಿಷಯನ 2-3 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ಮಾತಾಡಿಸ್ತಾ 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 ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಾನು ಸಣ್ಣ ಸಣ್ಣ ಕರೆಕ್ಷನ್ ಮಾಡ್ತೀನಿ. ನೋಡಿ, ನಿಮ್ಮ ಭಾಷೆ ಸರಿ ಇರಲಿಲ್ಲ ಅಂದರೆ ಎಲ್ಲಿ ತಿದ್ಕೋಬೇಕು, ಎಲ್ಲಿ ತಿಡ್ಕೋಬೇಕು, ಸಲಹೆಗಳು ಕೊಡ್ತಾ ಇರ್ತೀನಿ. ಒನ್ ಫೈನ್ ಡೇ ಇದ್ಕಿದ್ದಂಗೆ ಅವ್ರಿಗೆ ಭಯ ಹೊರಟೋಗಿರುತ್ತೆ. ಸರ್, ಅದು ಹೆಂಗೆ ಹೋಯ್ತೋ ಗೊತ್ತಿಲ್ಲ ಸರ್, ಬಿಡಿಸ್ಬಿಟ್ಟಿರಿ ಸರ್ ನೀವು, ಭಯ ಅಂತಾರೆ. ದ್ಯಾಟ್ಸ್ ಇಟ್. ಆಡ್ತಾ ಆಡ್ತಾ ರಾಗ, ನಳ್ತಾ ನಳ್ತಾ ರೋಗ. ಮಾತಾಡ್ತಾ ಮಾತಾಡ್ತಾ ನೀವೊಬ್ಬ ಮಾತುಗಾರ, ಭಾಷಣಕಾರ. ದ್ಯಾಟ್ಸ್ ಇಟ್. ಓಕೆ. ವಾಯ್ಸ್ ಚೇಂಜಿಂಗ್ ಲೈಕ್ ನರ್ವಸ್ಸಿಂಗ್ ಅಂತ ಒಂದು ಪದ ನೀವೇ ಕಾಯಿನ್ ಮಾಡಿದ್ದೀರಿ. ಓಕೆ, ನರ್ವಸ್ ಅಂತೀವಿ. ನರ್ವಸ್ಸಿಂಗ್ ಅಂತ ಅಷ್ಟು ಬಳಕೆನಲ್ಲಿ ಇಲ್ಲ ನನಗೆ, ಆಂಗ್ಲ ಭಾಷೆ ಗೊತ್ತಿರೋ ಪ್ರಕಾರ. ಸೊ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ, ನರ್ವಸ್ನೆಸ್ ಬರುತ್ತೆ ಅಂತ ಇವರು ಹೇಳಿದ್ದಾರೆ. ನನಗೆ ಯಾವಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಗುತ್ತೆ, ನನ್ನ ವಾಯ್ಸು ನನ್ನದೇ ಆಗಿರುತ್ತೆ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು ನಾನು, ನಮ್ಮ ಧ್ವನಿ ನಮ್ಮದೇ ಆಗಿರಬೇಕು ಸ್ನೇಹಿತರೆ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಬೀಚಿ ಹೇಳ್ತಾರೆ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಓಕೆ. ಸೊ ದನಿ ನೀ ನುಡಿಯ ಧಣಿ ಅಂತೀನಿ. ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತಾರೆ. ಯು ಗಾಟ್ ಇಟ್. ಸೊ ಮಂಜುಳಾ ಅವರು ಕೂಡ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸರ್ ಅಂದಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನಿಲ್ಲ, ವಾಯ್ಸು, ಧ್ವನಿ ನಿಮ್ಮದು ಸ್ವಂತದ್ದಾಗಿರಬೇಕು. ಬಾಡಿ ಲ್ಯಾಂಗ್ವೇಜ್
ನ್ಯಾಚುರಲ್, ಸ್ವಾಭಾವಿಕವಾಗಿರೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನಾನು ನೀವು ಅಂದರೆ ಹಿಂಗೆ ಕೈ ಹಿಂಗೆ ಹೋಗುತ್ತೆ ಅಂದ್ಕೊಳ್ಳಿ, ಅದು ಆ್ಯಡ್ ಮಾಡ್ತಾ ಇಲ್ವಾ? ನಾನು ಇಷ್ಟು ಕಾಣಿಸ್ತಾ ಇದ್ದೀನಿ, ನನ್ನ ಮುಖ ಇಷ್ಟು ಕಾಣಿಸ್ತಾ ಇದೆ, ಕೈ ಕಾಣಿಸ್ತಾ ಇದೆ, ಐ ಆಮ್ ಜಸ್ಟ್ ರಿಯಾಕ್ಟಿಂಗ್. ನ್ಯಾಚುರಲ್ ಆಗಿ ಬಿಹೇವ್ ಮಾಡಿ. ಓಕೆ. ಇನ್ನೊಬ್ರು, ರಾಚಪ್ಪ, ಧೈರ್ಯ ಬರ್ತಾ ಇಲ್ಲ, ಅದಕ್ಕೆ ತರಬೇತಿ ತಗೋಬೇಕು. ವಿಷಯ ನೆನಪಾಗಲ್ಲ, ಬೇಗ ಸ್ಪೀಕಿಂಗ್ ಮುಗಿಸಿ ಬಿಡುತ್ತೇನೆ. ತುಂಬ ಒಳ್ಳೆಯದು. ಕಡಿಮೆ ಮಾತಾಡಿದಷ್ಟು ನೀವು ಗ್ರೇಟ್ ಸ್ಪೀಕರ್ ಆಗ್ತೀರ. ಓಕೆ. ಸಿ, ನೆನಪಾಗೋದು ಅಂದರೆ ವಿ ಹ್ಯಾವ್ ಟು ವರ್ಕ್ ಆನ್ ದ ಮೈಂಡ್ ವರ್ಕ್, ಕರೆಕ್ಟಾ? ಇಲ್ಲಿ ಥಾಟ್ಸ್ ಅಂತೀವಿ, ಇಲ್ಲಿ ಬಾಯಲ್ಲಿ ಬರೋದಕ್ಕೆ ವರ್ಡ್ಸ್ ಅಂತೀವಿ. ಈ ಥಾಟ್ಸ್ ಕ್ಲಾರಿಟಿ ಇದ್ದರೆ ವರ್ಡ್ಸ್ ಕ್ಲಾರಿಟಿ ಇರುತ್ತೆ ಸ್ನೇಹಿತರೆ, ಅಷ್ಟೇ. ಓಕೆ. ಸೌಂಡ್ ಕ್ಲಾರಿಟಿ ಇರಲ್ಲ, ಭಯ ಜಾಸ್ತಿ. ಸೌಂಡ್ ಕ್ಲಾರಿಟಿ ಇರಲಿಲ್ಲ ಅಂದರೆ ಮೈಕ್ ಯೂಸ್ ಮಾಡ್ಕೊಳ್ಳಿ ಸ್ಟೇಜ್ ಮೇಲೆ, ನೋ ಪ್ರಾಬ್ಲಮ್. ಭಯ ಜಾಸ್ತಿ, ನೀವು ಅದಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಬರೀ ಭಯ ಜಾಸ್ತಿ ಇದೆ, ನನಗೆ ಆಗ್ತಾ ಇಲ್ಲ ಭಯ ಅಂದರೆ, ಅದಕ್ಕೆ ನೀವೇನು ಹೆಜ್ಜೆ ಇಟ್ರಿ, ಅದನ್ನು ಹೋಗ್ಲಾಡಿಸ್ಕೊಳಕ್ಕೆ ನೀವೇನು ಪ್ರಯತ್ನ ಪಟ್ರಿ? ಫಾರ್ ಎಕ್ಸಾಂಪಲ್, ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು, ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಬೇಕು, ವಾಯ್ಸ್ ಧ್ವನಿ ಮೇಲೆ ವರ್ಕ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಶಾರೀರಿಕ ಭಾಷೆ ಮೇಲೆ ನಾವು ವರ್ಕ್ ಮಾಡಬೇಕು. ಅದಕ್ಕೆ ನಾನು ಏನು ವರ್ಕ್ ಮಾಡಿಕೊಂಡೆ, ಎಲ್ಲಿ ಟ್ರೈನಿಂಗ್ ತಗೊಂಡೆ? ಕರೆಕ್ಟ್. ಸಾಧ್ಯ. ಇದು ಇನ್ನೊಂದು ನಿಮ್ಗೆ ಹೇಳಬೇಕು ನಾನು, 100% ಕಲಿಯಬಹುದಾದ ವಿದ್ಯೆ ಅದು ಭಾಷಣ ಕೌಶಲ್ಯ. ಓಕೆನಾ? ಅರ್ಜುನ್ ಅಂತ, ಫಿಯರ್ ಆ್ಯಂಡ್ ನರ್ವಸ್ ಆನ್ ದ ಸ್ಟೇಜ್. ಏನು ಗೊತ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅದರ ಅರ್ಥ. ಏನು ಸರ್ ಹೆಂಗೆ ಹೇಳ್ತಾ ಇದ್ದೀರಾ ಅಂತ. ಅಲ್ರಿ, ಬೇರೆ ವಾತಾವರಣಕ್ಕೆ ಹೋದಾಗ ನಮ್ಮ ಬಾಡಿಲಿ ಏನೋ ಒಂದು ಸಣ್ಣ ರಿಯಾಕ್ಷನ್ ಆಗಬೇಕು ತಾನೇ. ಉದಾಹರಣೆಗೆ, ನೀರಿಂದ ಹೊರಗಡೆ ಮೀನು ತೆಗೆದು ಹಾಕಿದರೆ ಇವೆಲ್ಲ ಒದ್ದಾಡುತ್ತೆ. ನಮ್ಮ ಬಾಡಿನಲ್ಲೂ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ರಿಫ್ಲೆಕ್ಸ್ ಆ್ಯಕ್ಷನ್ ಅಷ್ಟೇ. ನಾವು ಅದು ಏನೋ ದೊಡ್ಡ ಇದು ಅನ್ಕೊಂಡು, ಏನು ಆ ಥರ ಏನಿಲ್ಲ. ಡೋಂಟ್ ವರಿ. ಓಕೆ. ಪ್ರವೀಣ್ ಎಂ, ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ನನ್ನ ಮಾತು ಕೇಳ್ತಿರುವ ನನಗಿಂತ ಬುದ್ಧಿವಂತರು ಇರುತ್ತಾರೆ, ಎಲ್ಲಿ ನನ್ನ ಮಾತು ತಪ್ಪು ಎಂದು ಅನ್ನೋ ಭಯ ನನಗೆ. ಅದು ನಿಜನಾ? ಸಿ, ನಿಮ್ಮನ್ನು ಸ್ಪೀಕರ್ ಅಂತ ಕರೆದ ಮೇಲೆ ಬೇರೆಯವ್ರಿಗಿನ ನೀವು ಸ್ವಲ್ಪ ಪರವಾಗಿಲ್ಲ ಅಂತಾನೆ ಕರೀತಾರೆ ಸಾಮಾನ್ಯವಾಗಿ. ಅನ್ಲೆಸ್ ನೀವೇ ವೇದಿಕೆ ಎಲ್ಲ ರೆಡಿ ಮಾಡಿಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾರು ಕೇಳ. ಸುಮಾರು ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ಮುಂದೆ ಇರ್ತಾರೆ. ಸೊ ನನಗೆ ಅದು ಗೊತ್ತಿರಬೇಕಷ್ಟೇ. ಆದರೆ ನನ್ನ ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದಿದ್ದೇನೆ, ಇದ್ರ ವಿಚಾರ ಮಾತಾಡ್ತಾ ಇದ್ದೇನೆ. ಆಯ್ತಪ್ಪ, ಭಾಷಣ ಮುಗಿದ್ಮೇಲೆ ಬಂದು ತಪ್ಪಾಯಿತು, ಅದು ಸರಿ ಇಲ್ಲ ಅಂತಾರೆ. ಓ, ಇಸ್ ಇಟ್? ಪ್ಲೀಸ್ ಗಿವ್ ಮಿ ದಿಟ್ ಇನ್ಫಾರ್ಮೇಷನ್, ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ನೆಕ್ಸ್ಟ್ ಸ್ಪೀಚಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ತೇನೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ. ನೀವು ಏನು ಆರಂಭದಲ್ಲೇನೆ ನಾನು ಸರ್ವಜ್ಞ ಅಂತ ಹೇಳ್ಕೊಂಡಿದ್ದೀರಾ? ಇಲ್ಲ ಅಲ್ಲ, ನಿಮ್ಮ ಹೆಸರು ಹೇಳಿರ್ತಾರೆ ತಾನೆ. ಡೋಂಟ್ ವರಿ ಯಾರ್. ಆಮೇಲೆ ಈ ಪ್ರಪಂಚದಲ್ಲಿ ಯಾರು 100% ಸರ್ವಜ್ಞನೇ ನಾನು ಸರ್ವಜ್ಞ ಅಲ್ಲ ಅಂತ ಹೇಳ್ಕೊಂಡಿದ್ದಾನೆ. ನಾವು ಆಗುತ್ತಾ? ಆಗಲ್ಲ. ನಾನು ಬೇರೆಯವ್ರಿಗಿನ್ನ ಒಂಚೂರು ಎಕ್ಸ್ಟ್ರಾ ತಿಳ್ಕೊಂಡಿರ್ತೀನಿ, ಆ ವಿಚಾರದ ಬಗ್ಗೆ ಮಾತಾಡ್ತೀವಪ್ಪ. ಯಾರೋ ಸಲಹೆ ಕೊಟ್ಟರೆ ತಗೊಳ್ಳೋಣ, ಬಿ ಓಪನ್ ಮೈಂಡೆಡ್ ಅಷ್ಟೇ, ಡೋಂಟ್ ವರಿ. ಶ್ಯಾಮ್, ಪಬ್ಲಿಕ್ ಸ್ಪೀಕಿಂಗ್ ಈಸ್ ಟು ಡೆಲಿವರ್ ಅವರ್ ಐಡಿಯಾಲಜಿ ಟು ಪಬ್ಲಿಕ್. ಎಸ್, ನಮ್ಮ ಚಿಂತನೆಗಳನ್ನು ನಾವು ಪಬ್ಲಿಕ್ಗೆ ತಿಳಿಸ್ತೀವಿ, ಕರೆಕ್ಟ್. ಬಟ್ ಆಸ್ ವಿ ಸಿ ಮೋರ್ ಪಬ್ಲಿಕ್, ವಿ ಗೆಟ್ ಪ್ಯಾನಿಕ್ ಅಂಡ್ ಫರ್ಗೆಟ್ ಆಲ್ ಟಾಪಿಕ್ ವಾಟ್ ಯು ವಾಂಟ್ ಟು ಡೆಲಿವರ್. ಹೌ ಟು ಓವರ್ಕಮ್ ಸರ್? ಟ್ರೈನಿಂಗ್ ಇಸ್ ದಿ ಓನ್ಲಿ ಬೆಸ್ಟ್ ಮೆಡಿಸಿನ್, ಸೀರಿಯಸ್ಲಿ. ಈಗ ನನಗೇನಂದರೆ ತಮಾಷೆ, 100 ಜನ 1000 ಜನ ಜಾಸ್ತಿ ಆದಷ್ಟು ನನ್ನಲ್ಲಿ ಹುಮ್ಮಸ್ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಎಂತೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಎಷ್ಟು ಚೆನ್ನಾಗಿ ಬಂದಾರೆ, ವಾವ್ ಅನ್ನಿಸುತ್ತೆ. ರಿವರ್ಸ್ ಆಗುತ್ತೆ, ರಿವರ್ಸ್ ಸೈಕಾಲಜಿ ವರ್ಕ್ ಆಗುತ್ತೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಇರುತ್ತೆ, ಅರ್ಥ ಆಯ್ತಾ? ನಾವು ಏನು ಅನ್ಕೋಬೇಕು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತ. ಯಾಕೆಂದರೆ ಯಾರು ಪ್ರಪಂಚದಲ್ಲಿ 100% ಪರ್ಫೆಕ್ಟ್ ಇಲ್ಲ ರೀ. ಆದರೆ ನನಗೆ ಬಂಡ ಧೈರ್ಯ ಬೇಕು ಅಂದರೆ, ಹಿಂದೆ ಏನು ಹೇಳ್ಕೊಡ್ತಾ ಇದ್ರು ಗೊತ್ತಾ, ಒಂದು 25-30 ವರ್ಷ ಹಿಂದೆ, ಸ್ಟೇಜ್ ಎದುರುಗಡೆ ಇರೋರೆಲ್ಲ ದಡ್ಡರು, ನೀನು ಒಬ್ಬನೇ ಬುದ್ಧಿವಂತ ಅನ್ಕೊಂಡು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಮಾತಾಡ್ಬಿಡು ಅಂತ.
ಆದರೆ ಆ ಜಂಬ ಮಾಡೋದು ಬೇಡ, ಅಹಂ ಬೇಡ. ಓನ್ಲಿ ನೀನ್ ಕಾನ್ಫಿಡೆನ್ಸ್ ತಗೊಳಕ್ ಹಂಗೆ ಹೇಳ್ಕೊ ಅಂತ. ಈಗ ಅರ್ಥ ಆಯ್ತಾ? ಓಕೆ. ಶಿವರಾಮ್ ಶಿವ ಮಾನಪ್ಪ ಪೂಜಾರಿ, ನನಗೆ ಭಯ ಆಗುತ್ತೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಸ್ಟಡಿಯಾಗಿ ಇಲ್ಲ ಸರ್. ಸ್ಟಡಿಯಾಗಿ ಇಲ್ಲ ಅಂದರೆ ಗೊತ್ತಾಯ್ತು ನನಗೆ. ಅಂದರೆ ಒಂದೇ ಥರ ಇರಲ್ಲ ಅಂತ. ಇರಬಾರ್ದು, ಅದೇ ಬಾಡಿ ಲ್ಯಾಂಗ್ವೇಜು. ಒಂದೇ ಥರ ಇರೋದನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ಯಾಕಂದ್ರೆ ಬೊಂಬೆ ಅಂತಾರೆ. ಅಲ್ಲಿ ಅದೊಂದು ಶೋಕೇಸ್ ಬೇಬಿ, ಶೋಕೇಸ್ ಡಾಲ್ ಅಂತಾರೆ. ಒಂದೇ ಥರ. ಈಗ ನಾನು ಬೆಳಗ್ಗೆ ಈಗ ನನ್ನ ಕ್ಲಾಸ್ ನೋಡ್ತಾ ಇದ್ದೀರಪ್ಪ, ನಾವು ಒಂದೇ ಥರ ಇರೋಕ್ಕಾಗತ್ತಾ? ನನ್ನ ಮುಖದಲ್ಲ ಹಾವಭಾವ ಬದಲಾಗುತ್ತೆ, ಕೈನಲ್ಲಿ ಚೇಂಜ್ ಆಗುತ್ತೆ, ಆಗ ಬೇಕು. ಕರೆಕ್ಟ್. ನೀವು ಜೀವಂತ ಇದ್ದೀರಾ ಅಂತಾರೆ, ಇಲ್ಲದೆ ಇದ್ರೆ ಡೆಡ್ ಬಾಡಿ ಅಂದ್ಬಿಡ್ತಾರಲ್ವಾ. ಯಾಕಂದ್ರೆ ಡೆಡ್ ಬಾಡಿಗೂ ಇವಂಗೆ ಯಾಕೆ ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು ಒಂದೇ ಥರ ಮಾತಾಡೋ, ರೋಬೋ ಥರ ಅನ್ಸ್ಬಿಡೋದು ಅಲ್ವಾ. ಹಂಗಾಗಲ್ಲ. ನ್ಯಾಚುರಲ್ ಆಗಿ ಆರಾಮಾಗಿರಬೇಕು. ಸೊ ಭಯ ಅಂತ ಇನ್ನೊಬ್ರು, ಶಿವನಗೌಡ, ಹನುಮಪ್ಪ ಅವಾರಿ, ಸ್ಟೇಜ್ ಫಿಯರ್ ಭಯ ನನಗೆ, ವಾಕ್ಚಾತುರ್ಯ ಕಡಿಮೆ. ಕಡಿಮೆ ಅನ್ಕೊಂಡಿದ್ದೀರ, ಕಡಿಮೆ ಪ್ರಯತ್ನ ಪಡಿ, ಆಗುತ್ತಪ್ಪ ಅಷ್ಟೇ. ಅದು ನನ್ನ ಹತ್ರ ಬಂದ್ರಂತೂ 100% ರಿಸಲ್ಟು, ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್. ಹೆಂಗೆ ಅಂದರೆ, ನೀವು ಮುಂಚೆ ಬಂದ ತಕ್ಷಣ ವಿಡಿಯೋ ಮಾಡ್ತಾನೆ ಇರ್ತೀನಿ, ಕೊನೆಯಲ್ಲಿ 3 ತಿಂಗಳು ಬಿಟ್ಟು ವಿಡಿಯೋ ನೋಡ್ಕೊಳ್ಳಿ ನೀವು, ನಿಮಗೆ ಗೊತ್ತಾಗೋಗುತ್ತೆ ನಾನು 3 ತಿಂಗಳಿಂದ ಹೇಗಿದ್ದೆ, ಈಗ ಹೇಗಿದ್ದೆ ಅಂತ. ಫಂಟಾಸ್ಟಿಕ್ ಇದು. ಇದು ಪಬ್ಲಿಕ್ ಸ್ಪೀಕಿಂಗ್, ಅದಕ್ಕೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ವಿಚಾರಗಳನ್ನು ಮಂಡಿಸುವಾಗ ವಿಚಾರಗಳ ಕೊಂಡಿ ಸಿಗದಿರುವುದು. ಅದು ಒಂದೇ ಸರಿಗೆ ಹೆಂಗ್ ಬರುತ್ತೆ? ನಿಧಾನಕ್ಕೆ ಬರುತ್ತಪ್ಪ. ಅರ್ಥ ಮಾಡ್ಕೊಳ್ಳೋಣ. ನಾನು ನುಡಿಗನ್ನಡಿ ಬುಕ್ಕಲ್ಲಿ ಟ್ರೈನ್ಗೆ ಎಸ್ ಎ ಚಂದ್ರನ್ ಅಂತ ಹೋಲಿಸಿದ್ರು. ಅದನ್ನು ನಾನು ಕನ್ಕ್ಲೂಷನ್ ಚಾಪ್ಟರ್ಲಿ ಹೇಳಿದ್ದೀನಿ. ರೈಲು ಬೋಗಿ ಇರುತ್ತಲ್ಲ, ರೈಲು ಒಂದು ಬೋಗಿಯಿಂದ ಇನ್ನೊಂದು ಬೋಗಿ ಜೋಡ್ಸೋಕ್ಕೆ ಒಂದು ಕೊಂಡಿ ಇರುತ್ತೆ. ಆ ಕೊಂಡಿ ಈ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗ್ಬೇಕಾದ್ರೆ ನಾನು ಕೆಲವು ಪದಗಳ ಬಳಕೆ ತಗೊಂಡು ಹೋಗ್ಬೇಕು. ದಟ್ಸ್ ಇಟ್. ಸಬ್ಜೆಕ್ಟ್ ಡೈವರ್ಟ್ಸ್ ವಿತೌಟ್ ಕಂಟ್ರೋಲ್. ವೈ ಅಂದರೆ ವಿಷಯದ ಮೇಲೆ ಇಡ್ತಾ ಇಲ್ಲ. ಈಗ ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನೀವು ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡ್ತಾ ಇದ್ದೀನಪ್ಪ. ಈ ವಿಷಯದ ಮೇಲೆ ನನಗೆ ಕಂಟ್ರೋಲ್ ಇದೆ, ಹೋಲ್ಡ್ ಇದೆ, ಕಂಡಕ್ಟ್ ಮಾಡ್ತೀನಿ. ನೆನ್ನೆ ಕಮ್ಯುನಿಕೇಷನ್ ಏನು ಪ್ರಿಪೇರ್ ಆಗದಲ್ಲೇ ಹೋಗಿದೆ. ಏನಕ್ಕೆ ಗೊತ್ತು ನನಗೆ, 30 ವರ್ಷ ಮಣ್ಣೊತ್ತಿಲ್ವಾ ಅಲ್ವೇ. ಸೊ ನಾನು ಇನ್ ಡೆಪ್ತ್ ನಾಲೆಡ್ಜ್ ಇತ್ತು, ಕಂಡಕ್ಟ್ ಮಾಡಿದೆ. ಓಕೆ, ಡೋಂಟ್ ವರಿ. ದೆನ್ ವಿಷಯಗಳ ಜೋಡಣೆ ಗೊತ್ತಿಲ್ಲ, ಪ್ರಯತ್ನ ಪಟ್ಟರೆ ತಾನೇ ಗೊತ್ತಾಗೋದು. ಪದಗಳ ಜೋಡಣೆ ಮಾಡಿ ವಿಷಯ ಜೋಡಣೆ ಆಗ್ತದೆ. ಓಕೆನಾ? ಜಸ್ಟ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳಿ, ಪದ ಸಂಪತ್ತು ಇಂಪ್ರೂವ್ ಮಾಡ್ಕೊಳ್ಳಿ, ದಟ್ಸ್ ಇಟ್. ಸೊ ಕಿರಣ್ ಕಾನ್ಫಿಡೆನ್ಸ್ ಅಂದರೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇನ್ನೊಬ್ರು ಶಿವನಗೌಡ ಹೇಳಿದ್ದಾರೆ. ದೀರ್ಘವಾಗಿ ವಿಷಯ ಮಂಡನೆ ಮಾಡಲು ಸಾಧ್ಯ ಆಗದೆ ಇರೋದು, ಅದು ಆರಂಭದಲ್ಲಿ ಆಗಲ್ಲ, ನಿಧಾನಕ್ಕೆ ಗ್ರ್ಯಾಜುಲಿ ಆಗ್ತದೆ ಅದು. ಓಕೆ. ದೆನ್ ಕ್ವಾಲಿಟಿ ಪಾಯಿಂಟ್ ಓರಿಯೆಂಟೆಡ್ ನೀಡೆಡ್. ಅದಕ್ಕೆ ಏನು ಮಾಡಬೇಕು ಅಂತ, ನಾವು ಎಷ್ಟು ಬೇಕೋ ಅಷ್ಟು ಮಾತಾಡ್ಬಿಟ್ಟು, ಅವ್ರು ಯಾರೋ ಹೇಳಿದ್ರಲ್ಲ ಕಡಿಮೆ ಮಾತಾಡ್ತೀನಿ ಅಂತ, ಹಂಗೆ ಮಾತಾಡ್ಬೇಕು ಸ್ಟಾರ್ಟಿಂಗಲ್ಲಿ. ಅದಕ್ಕೆ KSS ಫಾರ್ಮುಲಾ ಅಂತಾರೆ, ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಅಂತ. ಇಲ್ಲದೆ ಹೋದರೆ ಕೀಪ್ ಇಟ್ ಶಾರ್ಟ್ ಸ್ಟುಪಿಡ್ ಅಂದ್ಬಿಡ್ತಾರಂತೆ. ಹಾಗಾಗಬಾರ್ದು. ಗೋವಿಂದ ಗೂಡಿಸಾಗರ, ಅವಕಾಶಗಳು ಇದ್ದರೂ ಹೆದರಿಕೆ. ಎಷ್ಟೊಂದು ಜನಕ್ಕೆ ಗೊತ್ತು ರೀ. ಅವತ್ತು ಫ್ರೀ ಇದ್ರೂ ಇಲ್ಲ, ನಮ್ಮ ಅಕ್ಕನ ಮಗಳು ಮದುವೆ ಇದೆ, ಅವ್ರದ್ದೇನೋ ಇದೆ ಅಂತ ತಪ್ಸ್ಕೊಳ್ಳೋರು ಎಷ್ಟೊಂದು ಜನ ನೋಡಿದ್ದೀನಿ ನಾನು. ಗ್ರೂಪ್ ವರ್ಕ್ ಫಿಯರ್ ಸರ್. ಗ್ರೂಪ್ ವರ್ಕ್ ಸ್ಟೇಜ್ ಮೇಲೆ ಅಂತ ಗ್ರೂಪ್ ವರ್ಕ್ ಬೇಕಾಗಿಲ್ಲ. ನಾನೀಗ ಫಾರ್ ಎಕ್ಸಾಂಪಲ್ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಮಾಡ್ತೇನೆ. ಆ ಥರದ ಕ್ಯಾಂಪ್ಗೆ 3 days ರೆಸಿಡೆನ್ಷಿಯಲ್ 3 ದಿನ ಇರಿಸ್ಕೊಂಡು ಈ ಗ್ರೂಪ್ ವರ್ಕ್ ಭಯ ಇರೋರಿಗೆ ಹೋಗಿಸ್ತೀನಿ ಅಲ್ಲಿ. ಎಲ್ಲರ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ಬೇರೆಯವರು ದೆವ್ವ ಬಂತು ಅಂತ ಓಡಿಸೋಕ್ಕೆ ದೊಡ್ಡ ದೊಡ್ಡದು ಏನೇನೋ ತಗೊಂಡು ಹೊಡಿತಾರೆ. ಆದರೆ ನಾವು ಬೇರೆ ಥರ ನಮ್ಮ ಅನುಭವದಲ್ಲಿ ಓಡಿಸ್ತೀವಿ. ಬರ್ರಿ 3 days ಕ್ಯಾಂಪು. 9341259267 ನಮ್ಮ ಬ್ಯಾಕ್ ಎಂಡ್ ನಂಬರು, ಮತ್ತು ಇನ್ನೊಂದು ನಂಬರ್ 9620303030. ಓಕೆನಾ? ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಯಾವಾಗ ವರ್ಕ್ಶಾಪು ಏನು ಹೇಳ್ತಾ ಇರ್ತಾರೆ. ಜೊತೆಗೆ ನಮ್ಮ 2 ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ಅಲ್ಲೂ ಕೂಡ ಕಮ್ಯುನಿಟಿ ಅಂತ ಇರ್ತದೆ, ಅಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇರ್ತಾನೆ. ಕರೆಕ್ಟಾ? ಸೊ ಇದುವರೆಗೆ ನಾನು ಮಾತಾಡಿದ್ದು, ನಿಮಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಹೇಗೆ ಅನ್ನಿಸ್ತು ಅಂತ ಈಗ ಕಾಮೆಂಟ್ ಮಾಡಿ. ಯಾ ಸಿದ್ದು ಸರ್, ಬಿರಾದಾರ್, ಹೇಗೆ ಅನ್ನಿಸ್ತಪ್ಪ?
ಸರ್ ಚೆನ್ನಾಗಿ ಅನಿಸ್ತು ಸರ್. ನೀವು ನಮ್ಮ ಬಗ್ಗೆ ತಿಳ್ಕೊಂಡು ಆಮೇಲೆ ನಮಗೆ ಏನು ಟ್ರೈನ್ ಮಾಡ್ಬೋದು ಅಂತ ವಿಷಯನ ಇದು ಆಯ್ತು, ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ಸರ್. ಓಕೆ ಓಕೆ, ಗುಡ್ ಗುಡ್ ಗುಡ್. ಎಸ್. ಈಗ ಸುಮಾರು ಜನ ಈ ಕ್ವಶನ್ ಆನ್ಸರ್ ಹೇಳಿದ್ದಕ್ಕೇನೆ ಒಬ್ರು ಏನಂತ ಕಳ್ಸಾರೆ, ನಾನು ಇವಾಗಲೇ 50% ಧೈರ್ಯ ಬಂದಿದೆ ಸರ್ ಅಂತ ಹೇಳಿದ್ದಾರೆ ಭಾಷಣ ಮಾಡೋಕ್ಕೆ. ಗುಡ್. ಪ್ರವೀಣ್ ನನ್ನವರು, ನಾವು ಯಾವ ಬೆಂಚಲ್ಲಿ ಆ, ಕುಳಿತುಕೊಂಡಿದ್ದೀವಿ ಅನ್ನೋದು ನೀವು ಆ, ತಿಳ್ಕೊಳ್ಳೋಕ್ಕೆ ಎಕ್ಸಾಂಪಲ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅನ್ನೋ ಹಾಗೆ ಅಂತ ಹೇಳಿದ್ದೀರಿ. ಬಟ್ ಝೂಮಲ್ಲಿ ಎಲ್ಲರೂ ಫ್ರಂಟ್ ಬೆಂಚೆ. ಈಗ ಎಲ್ಲರೂ ಈಗ ವಿಡಿಯೋನಲ್ಲಿ ಇರೋನು ಸುಮ್ಮನೆ ಒಂದ್ಸರಿ ತೋರಿಸ್ತೀನಿ, ಎಲ್ಲರೂ ಮುಂದೆ ಇದ್ದೀರಾ, ಕರೆಕ್ಟಾ? ಈ ಝೂಮಲ್ಲಿ ಆನ್ಲೈನಲ್ಲಿ ಫ್ರಂಟ್ ಬೆಂಚು ಲಾಸ್ಟ್ ಬೆಂಚು ಇಲ್ಲ, ಬಿಟ್ಟಾಕೆ. ಡೋಂಟ್ ವರಿ. ಓಕೆ, ನೀವು ಫ್ರಂಟ್ ಎಲ್ಲರೂ ಇರಲಿ, ಬ್ಯಾಕ್ ಎಲ್ಲರೂ ಇರಲಿ, ಉತ್ತರ ಕರ್ನಾಟಕದಲ್ಲಾರು ಇರಲಿ, ದಕ್ಷಿಣ ಕರ್ನಾಟಕದಲ್ಲಾರು ಇರಲಿ, ಯಾವ ಧರ್ಮದವರಾಗಲಿ, ಯಾವ ಜಾತಿಯವರಾಗಲಿ, ಯಾವ ಊರಾಗಲಿ, ಯಾವ ವೃತ್ತಿನಲ್ಲಾಗಲಿ, ನೀವು ಕಲ್ತ್ಕೊಂಡ್ರೆ ನಿಮ್ಮ ಪ್ರೊಫೆಷನ್ಗೆ ಪಬ್ಲಿಕ್ ಸ್ಪೀಕಿಂಗ್ ಸಿಕ್ಕಾಪಟ್ಟೆ ಸಹಾಯ ಆಗ್ತದೆ. ಓಕೆ. ದೆನ್ ಎಕ್ಸಲೆಂಟ್ ಸರ್ ಅಂತ ಒಬ್ರು ಹೇಳಿದಿರಿ, ಕಿರಣ್ ಇಬ್ಬರು ಹೇಳಿಬಿಟ್ಟಿದ್ದೀನಿ. ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ. ನಿಮ್ಮ ಕಾಮೆಂಟನ್ನು ಕಾಯ್ತಾ ಇರ್ತೀನಿ.